ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ 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 ಕೇಳಿ. ಕಾರ್ಯಕ್ರಮ ಫಲಸಿರಿ 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 ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ತೋಟಗಾರಿಕೆ ಬೇಸಾಯದ ಪ್ರಾಮುಖ್ಯತೆ ಹಾಗೂ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ಈ ತೋಟಗಾರಿಕೆ ಬೆಳೆ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಹೆಚ್ಚು ಬೇಡಿಕೆಯಲ್ಲಿ ಇರುವಂತಹ ಒಂದು ಪದ್ಧತಿ ಈ ತೋಟಗಾರಿಕೆಯದ್ದು ಆಗಿದೆ. ಆ ಕಾರಣದಿಂದಾಗಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ತೋಟಗಾರಿಕೆ ಬೇಸಾಯದ ಪ್ರಾಮುಖ್ಯತೆ ಏನು ಹಾಗೂ ಯಾವೆಲ್ಲ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ನಾವು ಈ ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ರಾಜ್ಯ ವಲಯದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್.ಎಸ್. ರವಿ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ತೋಟಗಾರಿಕೆ ಅಂತ ಅಂದರೆ ಏನು ಸರ್? ಸರ್, ತೋಟಗಾರಿಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೃಷಿ ಮತ್ತು ತೋಟಗಾರಿಕೆನ ಒಂದೇ ಅಂತ ತಿಳ್ಕೊಂತಾರೆ. ಹೌದು. ತೋಟಗಾರಿಕೆಯಲ್ಲಿ ನಾವು 5 ವಿಂಗಡಗಳಾಗಿ ಮಾಡಬಹುದು, ವಿಧಗಳನ್ನು ನೋಡ್ಬೋದು. ಒಂದು ಹಣ್ಣುಗಳನ್ನಾಗಿ ಬೆಳೆಯುವಂಥದ್ದು, ತರಕಾರಿಯನ್ನು ಬೆಳೆಯತಕ್ಕಂಥದ್ದು, ಮತ್ತೆ ಪುಷ್ಪಗಳನ್ನು ಬೆಳೀತಕ್ಕಂಥದ್ದು, ಹೂಗಳನ್ನು ಬೆಳೀತಕ್ಕಂಥದ್ದು, ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್ ಏನು ಬೆಳೆಗಳದೇನಿದೆ ಅದು ನೋಡ್ತಕ್ಕಂಥದ್ದು, ಸಾಂಬಾರು ಬೆಳೆಗಳನ್ನು ಬೆಳೀತಕ್ಕಂಥದ್ದು, ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಇನ್ನೊಂದು ಟರ್ಮ್ ಇದೆ. ಅಂದ್ರೆ ಕೊಯ್ಲೋತ್ತರ ನಿರ್ವಹಣೆನ ಯಾವ ರೀತಿ ಮಾಡಬಹುದು ಅಂತ. ಈ ರೀತಿ ಹಲವಾರು ವಿಂಗಡಣೆಗಳನ್ನಾಗಿ ಸೇರಿಸಿ ನಾವು ತೋಟಗಾರಿಕೆಯನ್ನ ನಾವು ವ್ಯಾಖ್ಯಾನವನ್ನ ನಾವು ಇಲ್ಲಿ ಕೊಡಬಹುದು. ಇದೆಲ್ಲದನ್ನು ಸೇರಿಸಿ ತೋಟಗಾರಿಕೆ ಅಂತ ಒಂದು ಬರ್ತದೆ. ಆ ತೋಟಗಾರಿಕೆಯ ಎಲ್ಲಾ ವಿಧಗಳನ್ನ ಒಂದು ರೂಪುರೇಷೆಗಳನ್ನು ಕೊಟ್ಟು ಅದಕ್ಕೆ ವೈಜ್ಞಾನಿಕವಾಗಿ ನಾವು ಒಂದು ಮಟ್ಟವನ್ನು ಕೊಡಲಿಕ್ಕೆ, ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಈ ತೋಟಗಾರಿಕಾ ಪದ್ಧತಿಗಳು ಏನಿದೆ ಎಲ್ಲವನ್ನೂ ಕೂಡ ರೈತರ ಆದಾಯನೂ ಹೆಚ್ಚಿಸಲಿಕ್ಕೆ ಈಗ ರಿಸರ್ಚ್ ಸ್ಟೇಷನ್ಗಳಲ್ಲಿ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚು ಮತ್ತು ಸ್ಪೈಸ್ ಬೋರ್ಡ್ಗಳಲ್ಲಿ ಆಗಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳನ್ನು ಒಂದು ಭಾಗವಾಗಿ ನಾವು ವಿಂಗಡಣೆ ಮಾಡಿ ಆ ವಿಂಗಡಣೆ ಮಾಡಿರ್ತಕ್ಕಂಥ ಒಂದು ಭಾಗವನ್ನು ರೈತರಿಗೆ ಪರಿಚಯನ ಮಾಡ್ತಕ್ಕಂಥದ್ದು ಇಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ಒಂದು ಅಂಗ ಆಗಿರ್ತದೆ. ಅದು ಈಗ ನಮಗೆ ಬಂದಿರತಕ್ಕಂಥ ಒಂದು ಇದನ್ನ ತೋಟಗಾರಿಕೆ ಬೆಳೆ ನಾವು ಕರಿಬಹುದು. ಸರ್, ತಾವು ಹೇಳಿದ್ರಿ ಹಣ್ಣು, ತರಕಾರಿ, ಪುಷ್ಪ ಈ ಥರದ ಎಲ್ಲ ಕೃಷಿಯನ್ನು ಕೂಡ ತೋಟಗಾರಿಕೆ ಅಡಿಯಲ್ಲಿ ಮಾಡಲಾಗುತ್ತೆ ಅಂತ ಹೇಳಿ. ಪ್ರತಿಯೊಂದು ವಿಭಾಗದ ಪ್ರಾಮುಖ್ಯತೆ ಏನು ಸರ್? ಈಗ ಹಣ್ಣನ್ನು ಬೆಳೆಯುವಂಥವ್ರಿಗೆ ಯಾವುದೆಲ್ಲ ಅಡ್ವಾಂಟೇಜಸ್ ಇರುತ್ತೆ, ತರಕಾರಿಯನ್ನು ಬೆಳೆಯುವಂಥವ್ರಿಗೆ ಯಾವ ರೀತಿ ಅನುಕೂಲಗಳಿರುತ್ತೆ, ಮತ್ತು ಪುಷ್ಪ ಕೃಷಿ ಮಾಡೋ ಅಂಥವ್ರಿಗೆ ಯಾವ ರೀತಿ ಅನುಕೂಲಗಳಿರುತ್ತೆ, ಒಂದು ಸಣ್ಣ ಪರಿಚಯ ಮಾಡಿಕೊಡ್ಬಹುದು. ಈಗ ಹಣ್ಣುಗಳನ್ನು ನೋಡಿ, ಈಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಕಾಂಪ್ರಿಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅಂತ ಇದನ್ನೇನು ಕರಿತೀವಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿನಲ್ಲಿ, ನಾವು ಇಲ್ಲಿ ಹಸಿರು ಮನೆ ಪದ್ಧತಿನಲ್ಲಿ ನಾವು ಇದನ್ನ ಹಣ್ಣುಗಳನ್ನು ನಾವು ಬೆಳೆಯೋಕ್ಕಾಗೋದಿಲ್ಲ. ಅಲ್ಲಿ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಪುಷ್ಪಗಳನ್ನಾಗಲಿ ಮತ್ತು ತರಕಾರಿಗಳನ್ನಾಗಲಿ ಆ ಥರದನ್ನ ಬೆಳಿತೀವಿ. ಮತ್ತೆ ಕೊಯ್ಲೋತ್ತರ ನಿರ್ವಹಣೆ ಎಲ್ಲದೂ ಬರುತ್ತೆ. ಈಗ ನೋಡಿ, ಪ್ಯಾಕಿಂಗ್ ಇಂದ ಹಿಡಿದು ಗ್ರೇಡಿಂಗ್ ಮಾಡ್ತಕ್ಕಂಥದ್ದು, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿನಲ್ಲಿ ಯಾವ್ಯಾವ ಹಂತಗಳನ್ನು ಬರ್ತದೆ, ಮತ್ತೆ ಎಕ್ಸ್ಪೋರ್ಟ್ ಮಾಡತಕ್ಕಂಥದ್ದು, ಮತ್ತೆ ನಿಮಗೆ ಗೊತ್ತಿರೋಂಥದ್ದು. ಈಗ ನಮ್ಮ ರೈತರು ಏನಿದ್ದಾರೆ ಅವ್ರೇನ್ ಮಾಡ್ತಾರೆ, ಜಸ್ಟ್ ಬೆಳೆಯನ್ನ ಬೆಳೀತಾ ಇದ್ದಾರೆ ಬಿಟ್ರೆ ಅದನ್ನ ಮಾರುಕಟ್ಟೆ ವ್ಯವಸ್ಥೆಯನ್ನ ತಗೊಂಡೋಗ್ತಕ್ಕಂಥ ಒಂದು ವ್ಯವಸ್ಥೆವರೆಗೂ ಇನ್ನೂ ಅವರು ಅಡಾಪ್ಟ್ ಆಗಿಲ್ಲ. ಆ ದಿಶೆನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈಗ ತೋಟಗಾರಿಕಾ ಒಂದು ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂದ್ರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಒಂದು ಸಂಸ್ಥೆಗಳನ್ನ ಮಾಡಿಬಿಟ್ಟು ಅವ್ರ ಮುಖಾಂತರನೇ ಇದನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಯೋಜನೆಗಳನ್ನ ಹಾಕೊಳ್ತಾ ಇದ್ದೇವೆ. ಅದು ಆಲ್ರೆಡಿ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಗ್ಬಹುದು, ಕರ್ನಾಟಕದಾದ್ಯಂತ, ದೇಶದಾದ್ಯಂತನೂ ಕೂಡ ಅದು ಸಕ್ಸಸ್ ಅನ್ನ ಕಾಣಿಸ್ತಾ ಇದೆ. ಆ ದಿಶೆನಲ್ಲಿ ಕೂಡ ಇದನ್ನ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆಲ್ರೆಡಿ. ಸಾಮಾನ್ಯವಾಗಿ ಈ ಕೃಷಿ ಬೆಳೆಗಳೇನಿರುತ್ತೋ ಇವೆಲ್ಲವೂ ಬಹುತೇಕ ಅಲ್ಪಾವಧಿಯ ಬೆಳೆಗಳಾಗಿರುತ್ತೆ. ಆದ್ರೆ ತೋಟಗಾರಿಕೆ ಬೆಳೆಗಳು ಆ ರೀತಿ ಅಲ್ಲ. ಇಲ್ಲೂ ಕೂಡ ಅಲ್ಪಾವಧಿ ಬೆಳೆಗಳು ಇರುತ್ತೆ, ಅದ್ರ ಜೊತೆಗೆ ದೀರ್ಘಾವಧಿ ಬೆಳೆಗಳನ್ನು ಹೆಚ್ಚಾಗಿ ನಾವು ನೋಡಬಹುದು. ಬಹುವಾರ್ಷಿಕ ಬೆಳೆಗಳನ್ನು ಕೂಡ ಇಲ್ಲಿ ನೋಡಬಹುದು. ಆ ಕಾರಣದಿಂದಾಗಿ ಈ ಭೂಮಿ ಸಿದ್ಧತೆಯಿಂದಲೂ ಕೂಡ ತೋಟಗಾರಿಕೆ ಬೆಳೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈ ತೋಟಗಾರಿಕೆ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಅಥವಾ ಭೂಮಿ ಹೇಗಿರಬೇಕು, ಮತ್ತು ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀವಿ ಅಂತ ಅನ್ಕೊಳ್ತಕ್ಕಂತಹ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು?
ಮೊದಲನೇದಾಗಿ ಭೂಮಿ ಸಿದ್ಧತೆಗಿಂತ ಭೂಮಿ ಮಣ್ಣನ್ನ ಪರೀಕ್ಷೆ ಮಾಡಬೇಕಾಗ್ತದೆ. ನಾವು ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣು ನಾವು ಯಾವ ಬೆಳೆಗೆ ಸೂಕ್ತ ಆಗುತ್ತೆ ಆ ಬೆಳೆಗೆ ಮಾತ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಆ ಕ್ವಾಲಿಟಿ ಹಣ್ಣುಗಳಾಗ್ಲಿ ಅಥವಾ ಮೆಟೀರಿಯಲ್ ಆಗಿ ನಮಗೆ ಸಿಗೋದಿಲ್ಲ ಎಂಡ್ ಪ್ರಾಡಕ್ಟ್ ಅಲ್ಲಿ. ಈಗ ನಾವೇನ್ ಮಾಡ್ತೀವಿ, ಇನಿಷಿಯಲಿನೇ ನಾವು ಎಡವಿದೀವಿ ಅಂತ ಹೇಳಿದ್ರೆ ಎಂಡ್ ಪ್ರಾಡಕ್ಟ್ ಅಲ್ಲಿ ಅಥವಾ ಈಗ ಸಪೋಸ್ ಹಣ್ಣುಗಳಾದ್ರೆ 15-20 ವರ್ಷಗಳಾದ ಮೇಲೆ ನಮಗೆ ಅದರ ರಿಸಲ್ಟ್ ಬರ್ತಕ್ಕಂಥದ್ದು. ಹಂಗಾಗಿ ನಾವು ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಅದಕ್ಕೆ ಮಣ್ಣು ಪರೀಕ್ಷೆನಲ್ಲಿ ಕಂಡು ಬಂದಂಥ ಯಾವ್ಯಾವ್ದು ಲೋಪದೋಷಗಳಿದೆ ಅದನ್ನು ಮೊದಲೇ ಸರಿಪಡಿಸ್ಕೊಬೇಕು. ಯಾವ್ದು ಪೋಷಕಾಂಶಗಳು ಕಡಿಮೆ ಇದೆಯಾ, ಯಾವ್ದು ಪೋಷಕಾಂಶಗಳು ಇಲ್ವಾ, ಆ ಪೋಷಕಾಂಶಗಳನ್ನು ಸರಿಪಡಿಸ್ಕೊಂಡು ಮುಂದಿನ ನಿಟ್ಟಿನಲ್ಲಿ ಅದನ್ನು ನಾವು ತಗೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಭೂಮಿ ಸಿದ್ಧತೆಯನ್ನು ಮಾಡ್ಕೊಬೇಕು. ಭೂಮಿ ಸಿದ್ಧತೆ ಜೊತೆಗೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿರ್ತೀವಿ. ಮಣ್ಣು ಪರೀಕ್ಷೆಗೆ ತಕ್ಕನಂಗೆ ಯಾವ್ಯಾವ ತೋಟಗಾರಿಕೆ ವಿಧಗಳದು ಬರ್ತದೆ ಅದನ್ನ ನಾಟಿಗಳನ್ನ ಮಾಡ್ತಕ್ಕಂಥ ಗಿಡಗಳ ಸಸಿಗಳನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಯಾವ ಸಸಿಲಿ ಯಾವ ವೆರೈಟಿ ನಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಬರ್ತಾ ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಯಾವುದಿದೆ ಆ ಥರದನ್ನ ನಾವು ಅದನ್ನ ಇಟ್ಕೊಂಡು ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಇನ್ನು ಭೂಮಿ ಸಿದ್ಧತೆಯನ್ನ ಹೇಗೆ ಮಾಡಿಕೊಳ್ಬೇಕು ಸರ್? ಆ ಭೂಮಿ ಸಿದ್ಧತೆ ವೆರಿ ಸಿಂಪಲ್ ಇರುತ್ತದೆ ಸರ್. ಈಗ ನೋಡಿ, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇನು ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಏನು ಹೇಳ್ತೀವಿ, ಅಲ್ಲಿ ನಾವು ಫಸ್ಟು ನೀರನ್ನ ಉಳಿಸ್ತಕ್ಕಂಥದ್ದು, ಲೇಬರ್ನ ಕಾಂಪೋನೆಂಟ್ನ ಕಡಿಮೆ ಮಾಡ್ತಕ್ಕಂಥದ್ದು, ಮತ್ತೆ ಕಳೆಯನ್ನ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ಈ ಎಲ್ಲ ಅಂಶಗಳನ್ನ ನೋಡ್ಕೊಬೇಕಾಗ್ತದೆ. ಆ ಎಲ್ಲ ಅಂಶಗಳಿಗೆ ನಾವು ಆಲ್ರೆಡಿ ಈಗ 5-6 ವರ್ಷಗಳಿಂದ ನಾವು ರೈತರಿಗೆ ತರಬೇತಿಗಳನ್ನ ಕೂಡ ಕೊಟ್ಟಿದ್ದೀವಿ. ಈಗ ಅವ್ರೇನ್ ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಹೊದಿಕೆಗಳನ್ನ ಮಾಡ್ಕೊಂತಾರೆ. ಪ್ಲಾಸ್ಟಿಕ್ ಹೊದಿಕೆಗಳನ್ನ ಮಾಡ್ಕೊಂಡು ಮಧ್ಯದಲ್ಲಿ ಅವರು ಈಗ ಸಪೋಸ್ ಏನಾದ್ರು ತರಕಾರಿ ಅಂತ ಹೇಳಿದ್ರೆ ತರಕಾರಿ ಮಧ್ಯದಲ್ಲಿ ಅಥವಾ ಭೂಮಿ ಮಧ್ಯಭಾಗದಲ್ಲಿ ಅವರು ಓಲ್ಗಳನ್ನ ಮಾಡ್ಬಿಟ್ಟು ನೆಕ್ಸ್ಟ್ ಅವರು ಗಿಡಗಳನ್ನ ನಾಟಿ ಮಾಡ್ತಾರೆ. ಅವಾಗ ನಮಗೆ ನೀರಿನ ಅಭಾವನೂ ಕೂಡ ಕಡಿಮೆ ಆಗುತ್ತೆ. ಮಧ್ಯದಲ್ಲಿ ಡ್ರಿಪ್ ಲೈನ್ಗಳನ್ನು ಹಾಕಿರ್ತಾರೆ. ಡ್ರಿಪ್ ಲೈನ್ ಮುಖಾಂತರ ಅವರು ಪೋಷಕಾಂಶಗಳನ್ನ ಕೊಡ್ತಾರೆ. ಏನು ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಡ್ತಾರೆ. ಯಾವ ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಟ್ಟಾಗ ಅವರಿಗೆ ಒಳ್ಳೆ ಗುಣಮಟ್ಟದ ಉತ್ಪನ್ನ ಅವರ ರೈತರಿಗೆ ಸಿಗ್ತದೆ. ಇನ್ನು ಈ ತೋಟಗಾರಿಕೆ ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ ಸರ್, ಮತ್ತು ತುಂಬ ಅತ್ಯುನ್ನತವಾದಂತಹ ಒಂದು ಗುಣಮಟ್ಟದ ಪದಾರ್ಥಗಳನ್ನು ನಾವು ಪಡಿತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ ತೆಂಗು ಅಂತ ಅಂದರೆ ಅದು ತೆಂಗಾಗಿ ಉಳಿದಿಲ್ಲ. ಎಳನೀರಿಗೆ ಬೇರೆ ತಳಿ ಬಂದಿದೆ, ಕಾಯಿಗೆ ಬೇರೆ ತಳಿ ಬಂದಿದೆ, ಕೊಬ್ಬರಿ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಬೇರೆ ತಳಿ ಬಂದಿರೋ ಅಂಥದ್ದು. ಹೀಗೆ ಎಲ್ಲ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳು ಆಗಿದ್ದಾವೆ. ಈ ನಿಟ್ಟಿನಲ್ಲಿ ಈ ತೋಟಗಾರಿಕೆ ಬೆಳೆಗಳನ್ನು ಮಾಡುವಂತಹ ಕೃಷಿಕರು ತಳಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಮಹತ್ವವನ್ನು ನೀಡಬೇಕು? ಮುಖ್ಯವಾಗಿ ಅವರು ಯಾವುದಕ್ಕೆ ತಳಿಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ, ಅವರು ಎಂಡ್ ಪ್ರಾಡಕ್ಟ್ ಏನಿರುತ್ತೆ ಅಂದ್ರೆ ಸಪೋಸ್ ಯಾರು ಎಳ್ನೀರಿಗೆ ಬಳಸ್ತಾ ಇದಾರ ನೋಡ್ಕೊಬೇಕು, ಅಥವಾ ತೆಂಗು ಮಾರಾಟ ಮಾಡ್ಲಿಕ್ಕೆ ಬಳಸ್ತಾ ಇದಾರ ನೋಡ್ಕೊಬೇಕು, ಕೊಬ್ಬರಿನ ಮಾಡೋದಕ್ಕೆ ಬಳಸ್ತಾ ಇದಾರ ನೋಡ್ಕೊಬೇಕು. ಆ ಬೇಸ್ಡ್ ಆನ್ ದಟ್ ಅವರ ಉತ್ಪನ್ನಕ್ಕೆ ತಕ್ಕನಾಗೆ ಈಗ ಗಂಗಮೋಂಡಮ್ ಅಂತ ಒಂದಿದೆ, ಎಳ್ನೀರಿಗೋಸ್ಕರನೇ ಇರ್ತಕ್ಕಂಥ ಒಂದು ತಳಿ. ಮಿಕ್ಕಿದ ಅರ್ಸಿಕೆರೆಟ ಹಾಲು ಅಥವಾ ತಿಪ್ಟೂಟ ಹಾಲು ಅಂತ ಇದೆ, ಅದು ಕೊಬ್ಬರಿಗೆ ಬರ್ತಕ್ಕಂಥದ್ದು ತಳಿ. ಆ ಥರದ ತಳಿ ನಾವು ಮಧ್ಯೆ ಶಿಫಾರಸು ಮಾಡ್ಬಿಟ್ಟು ಅವ್ರು ಕೇಳ್ಕೊಂಡು ಅವ್ರಿಗೆ ಶಿಫಾರಸು ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಹೋಬಳಿ ಮಟ್ಟದ ಅಧಿಕಾರಿಗಳೇ ಇರ್ತಾರೆ. ಹೋಬಳಿ ಮಟ್ಟದ ಅಧಿಕಾರಿಗಳನ್ನ ಅವರಿಗೆ ಸಂಪರ್ಕ ಮಾಡಿ ಅಥವಾ ತಾಲೂಕು ಮಟ್ಟದ ಒಂದು ಏನು ತೋಟಗಾರಿಕೆ ಇಲಾಖೆ ಇರುತ್ತೆ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳನ್ನ ಅವರು ಸಂಪರ್ಕ ಮಾಡಿದ್ರೆ ಪರಿಪೂರ್ಣವಾದಂತಹ ಮಾಹಿತಿಗಳನ್ನ ಮೊದಲನೇ ಪಡ್ಕೊಂಡು ನಂತರ ಅವರು ಯಾವುದೇ ರೀತಿಯ ಪದ್ಧತಿಗೆ ಅವರು ಕೈ ಹಾಕ್ಲಿಕ್ಕೆ ಬಹಳ ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಈಗ ನಾವು ನಾಟಿ ಮಾಡಲಿಕ್ಕೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ಮೇಲೆ ಗಿಡಗಳ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕು? ಗಿಡಗಳ ಆಯ್ಕೆ ಅಂತ ಹೇಳಿದ್ರೆ ಸರ್, ಈಗ ನಾನು ಹೇಳಿದೆ ನಮಗೆ ಮುಖ್ಯವಾಗಿ ಇಂಥದ್ದು ತೆಂಗು ಅಂತಾನೆ ಅಂದ್ಕೊಂಡ್ರೆ ನಾವು ಎಕ್ಸಾಂಪಲ್, ಅಥವಾ ಬಾಳೆ ಅಂತಾನೆ ಅಂದ್ಕೊಳ್ಳೋಣ. ತೆಂಗಿನಲ್ಲಿ 1.5 ವರ್ಷದ ಗಿಡಗಳನ್ನು ಇರಬೇಕಾಗಿರ್ತದೆ. ಏನು ಗರಿಗಳು ಆಲ್ರೆಡಿ ಒಡೆದಿರಬೇಕು ಅಂತ ಹೇಳ್ತೀವಿ ನಾವು. ಮತ್ತೆ ಬಾಳೆಗೆ ಎಕ್ಸ್ಪೋರ್ಟ್ಗೆ ಯಾವುದಕ್ಕೆ ಸೂಟಬಲ್ ಆಗ್ತಾ ಇದೆ ಅದನ್ನು ನೋಡ್ಕೊಬೇಕಾಗ್ತದೆ. ಎಕ್ಸ್ಪೋರ್ಟ್ಗೆ G9 ವೆರೈಟಿಗಳು ಸೂಟ್ ಆಗ್ತದೆ, ಅಥವಾ ರೋಬಸ್ಟಾ ವೆರೈಟಿಗಳು ಸೂಟ್ ಆಗ್ತಾ ಇದೆ, ಅಥವಾ ಆ ಥರದ ವೆರೈಟಿಗಳು ಬೇಕಾಗುತ್ತೆ ಅಂತ ಹೇಳಿದಾಗ ಅವರು ಕಂದುಗಳನ್ನು ತಂದು ನಾಟಿ ಮಾಡೋದಕ್ಕಿಂತ ಮುಖ್ಯವಾಗಿ ಅಂಗಾಂಶ ಕೃಷಿಯಿಂದ ಬಂತಕ್ಕಂಥ ಗಿಡಗಳನ್ನ ಮೊದಲನೇ ತಂದು ನಾಟಿ ಮಾಡಿದ್ರೆ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಇಳುವರಿನೂ ಕೂಡ ಅಟ್ ಎ ಟೈಮ್ ಬರುತ್ತೆ. ಎಲ್ಲಾ ಸಮಗ್ರ ಅಭಿವೃದ್ಧಿ ಪದ್ಧತಿಗಳನ್ನು ಅನುಸರಿಸಿದ ನಂತರ ಈಕ್ವಲ್ ಆಗಿ ಅವ್ರಿಗೆ ಇಳುವರಿ ಬರುತ್ತೆ. ಬಾಳೆಯಲ್ಲಿ ಕೂಡ 2ನೇ ಬೆಳೆನೂ ಕೂಡ ಅವರಿಗೆ ಒಂದೇ ಸಲ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಕಂದು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏರುಪೇರು ಆಗ್ತಕ್ಕಂಥದ್ದು ಇದೆ. ವರ್ಷ ಪೂರ್ತಿ ಅವ್ರಿಗೆ ಇಳುವರಿ ಬರ್ತಾನೆ ಇರ್ತದೆ. 2ನೇ ವರ್ಷನೂ ಕೂಡ ಅವ್ರಿಗೆ ಕರೆಕ್ಟಾಗಿ ಇಳುವರಿ ಬರೋದಿಲ್ಲ. ಅವಾಗ ಏನ್ ಮಾಡ್ತಾರೆ, 3ನೇ ವರ್ಷಕ್ಕೆ ಅವರು ತೆಗೆಯತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ 5ರಿಂದ 6 ವರ್ಷಗಳವರೆಗೂ ಅವರು ಇಳುವರಿಯನ್ನ ಪಡಿತಾನೆ ಇರ್ಬೋದು ಇದರಲ್ಲಿ, ನಮ್ಮ ಬಾಳೆನಲ್ಲಿ. ಹೀಗೆ ನಾವು ಗಿಡಗಳ ಆಯ್ಕೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ
ಹೆಚ್ಚು ಜಾಗ್ರತೆಯನ್ನು ವಹಿಸಿ ಗಿಡಗಳನ್ನು ಆಯ್ಕೆ ಮಾಡ್ಕೊಂಡು ನಾಟಿಯನ್ನು ಮಾಡಿಕೊಳ್ಬೇಕಾಗುತ್ತೆ. ನಾಟಿ ಮಾಡುವಾಗಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸರ್. ಯಾಕೆ ಅಂತ ಹೇಳಿದರೆ ಏನು ನಾವಾಗಲೇ ಮಾತಾಡಿದಾಗೆ ಬಹುವಾರ್ಷಿಕ ಬೆಳೆಗಳು ಇರ್ತವೋ ಅವು ಮುಂದಿನ ದಿವಸಗಳಲ್ಲಿ ಅದು ಬೆಳವಣಿಗೆ ಹೊಂದಿದ ಮೇಲೆ ಹೆಚ್ಚು ನೆರಳಾಗ್ತಕ್ಕಂಥದ್ದು, ಬೇರಿನಿಂದ ಬೇರಿಗೆ ಹೆಣ್ಕಳ ಅಂಥದ್ದು, ಮತ್ತು ಈ ಗಿಡಗಳ ನಡುವೆ ಪೈಪೋಟಿ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮುಂದಿನ ದಿವಸಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಅದೇ ರೀತಿ ಬಾಳೆಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಂದುಗಳನ್ನು ಸುಮ್ಮನೆ ಬೇಸಾಯ ಮಾಡಿಬಿಟ್ಟು ಒಂದೊಂದು ಕಂದುಗಳನ್ನು ಹಾಕೊಂಡ್ಬರ್ತಾ ಇದ್ರು. ನಾವೇನು ಮಾಡಿದೀವಿ ಈಗ ಫಸ್ಟ್ ಕಂದಕಗಳನ್ನು ತೆಗಿರಿ, ಆ ಕಂದಕದ ಮುಖಾಂತರ ಏನೇ ಬಂದಂಥ ವೇಸ್ಟ್ ಏನಿರುತ್ತೆ ಅದಕ್ಕೆ ಕಂದಕಗಳಿಗೆ ಹಾಕಿ ಆ ಕಂದಕಗಳಿಗೆ ನೆಕ್ಸ್ಟ್ ಒಂದು 2-2.5 ಅಡಿವರೆಗೂ ಆ ಕಂದಕಗಳನ್ನು ತೆಗೆದು ಮೇಲ್ಭಾಗದಲ್ಲಿ ನೀವು ಗಿಡಗಳನ್ನು ನಾಟಿ ಮಾಡಿ, ಆ ನಾಟಿ ಮಾಡಿದ ನಂತರ 3-4 ವರ್ಷದವರೆಗೂ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ, ಇವನ್ ತೆಂಗಿನಲ್ಲಿ ಅವರು ಅಂತರ ಬೆಳೆಯಾಗಿ ಬೆಳೆದಿದ್ರೆ ಅಂತ ಹೇಳಿದ್ರೆ ತೆಂಗಿನ ಅಂತರವನ್ನು ಅವ್ರಿಗೆ ಕಾಪಾಡ್ಕೊಂಡು ಅಂತರದ ನಂತರ ಬಾಳೆನ ಬೆಳೀರಿ ಅಂತ ಹೇಳ್ತೀವಿ. ಮತ್ತೆ ಅದೇ ರೀತಿ ಈಗ ಬೇರೆ ತರಕಾರಿ ಸಸಿಗಳು ಅಥವಾ ಹೂವಿನ ಸಸಿಗಳಿದ್ರೆ ಆ ತೆಂಗಿಗೆ ಅಂತರವನ್ನು ಬಿಟ್ಟು, ಅಂದ್ರೆ ಯಾವುದೇ ರೀತಿಯ ತೋಟಗಾರಿಕೆ ಬೆಳೆಗಳಿಗೆ ಅಂತರವನ್ನು ಕಾಪಾಡಿ ಅಂತ ಒಂದು, ಮತ್ತೆ ಹೈಟನ್ನು ಕಾಪಾಡಿ ಅಂತ ಇನ್ನೊಂದು. ಅಂದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿನ ಪಡೀಲಿಕ್ಕೆ ಯಾವುದೇ ರೀತಿ ಸಹಕಾರ ಆಗಬೇಕು, ಅದೆಲ್ಲ ಸಹಕಾರಗಳನ್ನು ಅವರಿಗೆ ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ಈಗ ಯಾವ್ಯಾವ ಬೆಳೆಗಳಲ್ಲಿ ಎಷ್ಟು ಅಂತರವನ್ನು ಇಟ್ಕೊಳ್ಳೋಂಥದ್ದು ಸೂಕ್ತ ಸರ್? ತೆಂಗಾದ್ರೆ 30 ಅಡಿಯಿಂದ 30 ಅಡಿ ಅಂತದ್ದು ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಮಧ್ಯದಲ್ಲಿ ಜಾಗ ಉಳಿತಾ ಇದೆ, 5-6 ವರ್ಷ 7 ವರ್ಷ 8 ವರ್ಷದವರೆಗೂ ಜಾಗ ಉಳಿಯುತ್ತೆ ಅಂದಾಗ ಆ ಜಾಗದಲ್ಲಿ ಏನು ಮಾಡಬೇಕು ರೈತ? ಅವಾಗ ಅವನೇನು ಮಾಡಬೇಕು, 5-6 ಅಡಿವರೆಗೂ ಜಾಗ ಬಿಟ್ಟು ತೆಂಗಿರದಲ್ಲಿ 3 ಲೈನ್ಗಳನ್ನು ತೆಗೆದು, ಅಂದ್ರೆ 5 ಅಡಿ ಅಂತರ ತೆಗೆದು ಇವನು ಗಿಡಗಳನ್ನು ನಾಟಿ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಗಿಡಗಳನ್ನು ನಾಟಿ ಮಾಡ್ಬೋದು. ಅಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು ಏನು ಮಾಡ್ತಾರೆ, ಒಂದು ಪದ್ಧತಿನೂ ಕೂಡ ಇದೆ, ಬೇರನ್ನ ಕತ್ತರಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಒಂದು ಅಭ್ಯಾಸನೂ ಕೂಡ ಇದೆ. ಒಂದೊಂದ್ಸಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ತಪ್ಪು ಅಭಿಪ್ರಾಯ. 5-6 ಅಡಿವರೆಗೂ ಯಾವುದೇ ರೀತಿಯ ಬೇರು ನೀರು ಇರತಕ್ಕಂಥದ್ದು, ಪೋಷಕಾಂಶ ಇರತಕ್ಕಂಥದ್ದು ಬೇರುಗಳು ಇರ್ತವೆ. ಆ ಪೋಷಕಾಂಶ ಇರತಕ್ಕಂಥ ಬೇರುಗಳಿಗೆ ಯಾವುದೇ ರೀತಿ ನಾವು ತೊಂದರೆಗಳನ್ನ ಕೊಡಕ್ಕೆ ಹೋಗ್ಬಾರ್ದು. ಮತ್ತೆ ಏನ್ ಮಾಡ್ತಾರೆ, ಬೇಸಾಯ ಹೊಡಿಬೇಕಾದ್ರೆ ಈಗ ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡತಕ್ಕಂಥ ಒಂದು ಅಭ್ಯಾಸ ಇರೋದ್ರಿಂದ ಈ ಗಾಯವನ್ನ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇದೆ. ಆ ಗಾಯವನ್ನು ಕೂಡ ಮಾಡಿದ್ರೆ ಏನಾಗುತ್ತೆ, ಈಗ ಬಹುವಾರ್ಷಿಕ ಬೆಳೆಗಳಲ್ಲಿ ನಾನು ಸುಮ್ಮನೆ ಇಲ್ಲಿ ತೆಂಗು ಜಾಸ್ತಿ ಬೆಳೀತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಆ ತೆಂಗಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಂಪು ಮೂತಿ ಹುಳುಗಳು ಅಂತ ಜಾಸ್ತಿ ಆಗುತ್ತೆ. ಅವಾಗ ಎಂಟೈರ್ ಗಿಡಗಳನ್ನೇ ಸಾಯ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಸೂಕ್ತವಾದಂಥ ಅಂತರವನ್ನು ಯಾವುದೇ ಬೆಳೆಗೆ ಏನು ಶಿಫಾರಸನ್ನು ಮಾಡಿರ್ತಾರೋ ಅದರ ಪ್ರಕಾರ ಕೊಟ್ಕೊಂಡು ಹೋಯ್ತು ಅಂತ ಹೇಳಿದರೆ ಹೆಚ್ಚು ಅನುಕೂಲ ಉಂಟಾಗುತ್ತೆ. ಇದು ಅಂತರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಾಟಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ನಾಟಿ ಮಾಡುವಾಗಲೂ ಕೂಡ ಕೆಲವು ಗಿಡಗಳನ್ನು ನಾವು ತಾವೇನು ಶಿಫಾರಸು ಮಾಡಿರ್ತಾರೋ, ಇಷ್ಟಡಿ ಆಳ ಇಷ್ಟಡಿ ಅಗಲದ ಗುಂಡಿ ತೆಗಿಬೇಕು ಅಂತ ಹೇಳಿ ಅದನ್ನು ಅವರು ಅನುಸರಿಸ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಲ್ವಾ? ಹೌದೌದು. ಅಷ್ಟು ಅನುಸರಿಸಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಉತ್ತಮ ಗುಣಮಟ್ಟದ ಏನು ಉತ್ಪನ್ನ ಏನಿದೆ, ನಮ್ಮ ಕಾನ್ಸೆಪ್ಟ್ ಇದೇನಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಆಗೋಕ್ಕೆ ಯಾವುದೇ ರೀತಿ ಕ್ವಾಲಿಟಿ ಬೇಕು. ಆ ಕ್ವಾಲಿಟಿನ ನಾವು ಇಲ್ಲೇ ಪ್ರೊಡಕ್ಷನ್ ಮಾಡೋಕ್ಕಾಗತ್ತಾ, ಉತ್ಪಾದನೆ ಮಾಡೋಕ್ಕಾಗತ್ತಾ, ರಫ್ತು ಕ್ವಾಲಿಟಿಯನ್ನು ನಾವು ಮಾಡೋಕ್ಕಾಗತ್ತಾ? ಇಲ್ಲಾಂದರೆ ನಾವು ಗುಜರಾತಲ್ಲೆಲ್ಲ ನೋಡ್ತೀವಿ, ಒಬ್ಬ ರೈತ ಅವನು ಗಿಡ ನಾಟಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಉತ್ಪನ್ನವನ್ನು ಮಾರಾಟ ಮಾಡುವವರೆಗೂ ಅವನದೇ ಜವಾಬ್ದಾರಿ ಆಗಿರುತ್ತೆ. ಅಲ್ಲಿ ಎಕ್ಸ್ಪೋರ್ಟ್ ಮಾಡೋವರೆಗೂ ಅವನದೇ ಜವಾಬ್ದಾರಿ ಆಗಿರುತ್ತೆ. ಆದರೆ ನಮ್ಮ ಇಲ್ಲಿ ಸೌತ್ ಭಾಗದಲ್ಲಿ ಅಥವಾ ನಮ್ಮ ಈ ಕರ್ನಾಟಕದಲ್ಲಿ ಹಾಸನದಲ್ಲಿ ನಾವು ನೋಡ್ತಾ ಇದ್ದೀವಿ, ಜಸ್ಟ್ ನಾವು ಬೆಳೆ ಬೆಳೆದ್ರೆ ಸಾಕು, ನೆಕ್ಸ್ಟ್ ನಮ್ಮದು ಜವಾಬ್ದಾರಿ ಅಲ್ಲ ಅನ್ನೋ ಥರ ಇದೆ. ಆ್ಯಕ್ಚುಲಿ ಅದು ಅಲ್ಲ. ಆ್ಯಕ್ಚುಲಿ ನಾವು ಕೊನೆವರೆಗೂ ಅದನ್ನು ರಫ್ತು ಮಾಡೋವರೆಗೂ ಯಾವ ಕ್ವಾಲಿಟಿ ಬೇಕಾಗುತ್ತೆ ಅನ್ನೋದನ್ನು ಫಸ್ಟು ಮಾರ್ಕೆಟಲ್ಲಿ ಅದನ್ನು ಸ್ಟಡಿ ಮಾಡಬೇಕು. ಯಾವ ಮಾರ್ಕೆಟಲ್ಲಿ ಯಾವ ವೆರೈಟಿ ಹೋಗ್ತಾ ಇದೆ, ಯಾವ ವೆರೈಟಿಯಿಂದ ನಮಗೆ ಇದು ಏನು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸು ಮತ್ತು ಕೊಯ್ಲೋತ್ತ ನಿರ್ವಹಣೆಯಲ್ಲಿ ಲಾಸ್ ಕಡಿಮೆ ಇದೆ, ಆ ಥರದ್ದೆಲ್ಲ ರೈತರು ಫಸ್ಟು ಸ್ಟಡಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಿದ ತಕ್ಷಣ ನೆಕ್ಸ್ಟ್ ಅವರು ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅವನು ಬೆಳೆ ಬೆಳೆದಿರ್ತಾನೆ, ನಮಗೆ ಕಣ್ಮುಂದೆ ಇರ್ತಕ್ಕಂಥದ್ದು ಒಂದು ಇದಿದೆ, ಯಾವುದು ಆಲೂಗೆಡ್ಡೆ ಇದೆ. ಆಲೂಗೆಡ್ಡೆ 1 ಲಕ್ಷದಲ್ಲಿ ಬೆಳೆತಕ್ಕಂಥ ಆಲೂಗೆಡ್ಡೆ ನಶಿಸಿ ಹೋಗಿ ಈಗ 5,000ದಿಂದ 6,000 ಹೆಕ್ಟೇರ್ವರೆಗೂ ಬಂದು ನಿಂತಿರ್ತಕ್ಕಂಥದ್ದು ಒಂದು ಉದಾಹರಣೆನೇ ನಮ್ಮ ಕಣ್ಮುಂದೆ ಇದೆ. ಇದಕ್ಕೆಲ್ಲ ಕಾರಣ ಏನು? ನಾವು ಮಾಡ್ತಕ್ಕಂಥದ್ದು ಒಂದೊಂದು ತಪ್ಪುಗಳೇ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಒಂದು ಹವಾಮಾನದ ವೈಪರೀತ್ಯ ಅಂತಲೂ ಕೂಡ ಹೇಳ್ಬಹುದು. ಅದ್ರ ಜೊತೆಗೆ ನಾವು ಮಾಡ್ತಕ್ಕಂಥ ಒಂದು ತಪ್ಪುಗಳು ಕೂಡ ಇದರಲ್ಲಿ ಎದ್ದು ಕಾಣಿಸ್ತದೆ. ಮುಂದಿನ ದಿವಸಗಳಲ್ಲಿ ಈ ತಪ್ಪುಗಳನ್ನು ನಾವು ತಿದ್ದುಪಡಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇರೆ ಬೆಳೆಗಳು ಕೂಡ ಬೇರೆ ಪದ್ಧತಿನಲ್ಲಿ ಅದು ನಶಿಸಿ ಹೋಗ್ತಕ್ಕಂಥ ಕಾರಣಗಳು ಕೂಡ ನಮ್ಮ ಕಣ್ಮುಂದೆ ಕಾಣೋದ್ರಲ್ಲಿ ಯಾವುದೇ ರೀತಿ ಅಭಿಪ್ರಾಯ ಏನಿಲ್ಲ. ಸರ್, ತಾವಾಗಲೇ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ನಮ್ಮದೇ ದೇಶದ ಗುಜರಾತ್ ರಾಜ್ಯದ ರೈತರು ಹೇಗಿರ್ತಾರೆ ಅಂತ ಹೇಳಿದ್ರೆ, ತಾವು ಬೆಳೀತಕ್ಕಂಥ ಬೆಳೆಯನ್ನು
ಎಕ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡೋವರೆಗೂ ಕೂಡ ನಮ್ಮದೇ ಜವಾಬ್ದಾರಿ ಅಂತ ಹೇಳಿ ಅವರು ಆ ಥರದ ಒಂದು ಮುತುವರ್ಜಿಯನ್ನು ವಹಿಸಿ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲಿ ಆ ಥರದ ಮನೋಭಾವ ಯಾಕಿನ್ನೂ ಬಂದಿಲ್ಲ? ನಮ್ಮಲ್ಲಿ ಇನ್ನೂ ಬರಬೇಕು ಅಂತ ಹೇಳಿದ್ರೆ ಅವರು ಫಸ್ಟು ಮನೋಭಾವವನ್ನು ಫಸ್ಟ್ ಬೆಳೆಸ್ಕೊಬೇಕು. ಇದು ನಮ್ಮದು ಮಾರುಕಟ್ಟೆನ ನಾವು ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ನಾವು ಮಾಡೋದೇ ಆಗಿದ್ರೆ, ಅದನ್ನು ಮೊದಲೇ ಹೇಳ್ದಂಗೆ ನಿಮಗೆ FPO ಫಾರ್ಮೇಷನ್ ಅಂದರೆ ರೈತರಿಗಾಗಿ ರೈತ ಸಂಸ್ಥೆಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಆರ್ಟಿಕಲ್ಚರಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ನಾವು ಮಾಡಿಸಿದ್ವಿ, ತೋಟಗಾರಿಕೆ ಇಲಾಖೆಯಲ್ಲಿ ಮಾಡಿಸಿದ್ವಿ. ಅವರಿಗೆ ಪ್ರತಿಯೊಂದು ಟ್ರೈನಿಂಗನ್ನು ಕೊಟ್ವಿ. ನಂತರದ ದಿನಗಳಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಗೇನ್ ಸಮಸ್ಥಿತಿಗಳಿಗೆ ಬಂದು ನಿಲ್ತ್ಕೊಂತಾರೆ. ಅಂದರೆ ಮಾರುಕಟ್ಟೆಗೆ ನನ್ನ ವ್ಯವಸ್ಥೆಗಳು ಇದಕ್ಕೆ ನಮಗೆ ಸೂಕ್ತ ಅಲ್ಲ, ಏನಿಲ್ಲ, ಒಂದು ಹೆಜ್ಜೆನ ಮುಂದಕ್ಕೆ ಇಡ್ತಕ್ಕಂಥದ್ದು, ಆ ಒಂದು ಕಾಲನ್ನು ಮುಂದಕ್ಕೆ ಇಟ್ಟಿದ್ದೇ ಆದರೆ ಅವರಿಗೆ ಬರ್ತಕ್ಕಂಥದ್ದು ಏನಿದೆ ಲಾಭ 1 to 3 times ಜಾಸ್ತಿ ಆಗುತ್ತೆ, 3 ಭಾಗದಷ್ಟು ಜಾಸ್ತಿ ಆಗುತ್ತೆ. ಅಲ್ಲಿ ಏನಾರು ಅವರು ನಿಲ್ಸಿದ್ರಿ ಅಂತ ಹೇಳಿದ್ರೆ ಆ ಮಾರುಕಟ್ಟೆಯನ್ನು ನಾವೇ ಬೇರೆಯವ್ರಿಗೆ ಕೈ ಚೆಲ್ಲಿ ಕೊಟ್ಟ ರೀತಿ ಆಗ್ತದೆ. ಅದು ನಮ್ಮ ರೈತರಿಂದ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನಾವು ಇದನ್ನ ಬಹಳಷ್ಟು ವಿನಂತಿನ ಮಾಡ್ಕೊಳ್ತಾ ಇರ್ತೀವಿ ನಾವೆಲ್ಲ ರೈತರುಗಳಿಗೆ, ನೀವು ಒಂದು ಹೆಜ್ಜೆನ ಮುಂದಕ್ಕಿಡಿ. ಸಪೋಸ್ ಇಲ್ಲಿ ಆಗ್ಲಿಲ್ವಾ, ನೀವೇ ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಪಡಕ್ಕಾಗತ್ತಾ ನೋಡಿ. ಈಗ ಗುಜರಾತ್ ಅಂತ ಅಲ್ಲ, ಪಂಜಾಬಲ್ಲೂ ಕೂಡ ಇದೇ ತರ ಇದೆ, ಮಧ್ಯಪ್ರದೇಶದಲ್ಲಿ ಇದೇ ತರ ಇದೆ. ನಾವು ನೋಡಿರ್ತೀವಿ. ನಾವು ಇಲ್ಲಿ ಆಲೂಗೆಡ್ಡೆನೇ ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಪಂಜಾಬಿಂದ ನಮ್ಗೆ ಇಲ್ಲಿ ಬಂದು ರೈತರು ಬಂದು ಬೀಜಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರದ್ದು ಬೆಳೆದು ಬೀಜಗಳನ್ನ ಇಲ್ಲಿ ಬಂದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಮ ರೈತರು ಹೋಗ್ಬಿಟ್ಟು ಯಾಕೆ ಆಗ್ರದಲ್ಲಿ ಮಾರಾಟ ಆಗಲ್ಲ ಆ ತರದ ಮನೋಭಾವನ ನಾವು ಬೆಳೆಸ್ಕೊಬೇಕು. ಬೆಳೆಸ್ಕೊಂಡ್ಲಿಲ್ಲ ಅಂದ ಇಂದು ಪಕ್ಷದಲ್ಲಿ ನಾವೇನ್ ಮಾಡ್ತೀವಿ, ಬೇರೆಯವರಿಗೆ ಕೈ ಚೆಲ್ಲಿ ಕೂತ್ಕೊಂಡಾಗೆ ಆಗ್ತದೆ. ಹೌದು. ಮತ್ತೆ ನಾವು ಆಗಾಗ್ಗೆ ಹೇಳ್ತಾ ಇರ್ತೀವಿ ಮಧ್ಯವರ್ತಿಗಳ ಹಾವಳಿ ಅಂತ ಹೇಳಿ. ಈ ತರದ್ದೆಲ್ಲ ತಪ್ಪಬೇಕು ಅಂತ ಹೇಳಿದ್ರೆ ನಾವು ಬೆಳೆದಂಥ ಪದಾರ್ಥವನ್ನು ನಾವೇ ಮಾರಾಟ ಮಾಡುವಂಥ ಸಾಮರ್ಥ್ಯವನ್ನು ನಾವು ಸಂಪಾದನೆಯನ್ನು ಮಾಡಿಕೊಳ್ಬೇಕು. ಆವಾಗ ಈ ಸಮಗ್ರ ತೋಟಗಾರಿಕೆಯನ್ನು ಮಾಡಿದ್ದಕ್ಕೂ ಕೂಡ ಹೆಚ್ಚು ಅನುಕೂಲಗಳು ದೊರಕುತ್ತೆ ಅನ್ನುವಂಥದ್ದು. ಇನ್ನು ಈ ತೋಟಗಾರಿಕೆ ಬೆಳೆಗಳಲ್ಲಿ ನೀರಾವರಿಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಸರ್? ನಮ್ಮ ಜನ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನ ಕೊಟ್ಟರು ಸಾಕು. ಅತಿಯಾಗಿ ನೀರನ್ನ ಬಿಡ್ತಕ್ಕಂಥದ್ದು, ಕಡಿಮೆ ನೀರನ್ನ ಬಿಡ್ತಕ್ಕಂಥದ್ದು ಅದು ಆಗಬಾರ್ದು. ಯಾವುದೇ ಒಂದು ಬೆಳೆಗೆ ಶಿಫಾರಸು ಮಾಡಿರ್ತಕ್ಕಂಥ ಇಷ್ಟು ಲೀಟರ್ ಒಂದು ದಿವಸಕ್ಕೆ ಬಿಡಬೇಕು ಅಂತ ಇರುತ್ತೆ. ಅಷ್ಟು ಲೀಟರ್ ಬಂದ್ರೆ ಮಾತ್ರ ನಮಗೆ, ನಾನು ಹೇಳಿದ್ನಲ್ಲ, ಕ್ವಾಲಿಟಿ ಉತ್ಪನ್ನ ಬರುತ್ತೆ ಅಂತ. ಆ ಉತ್ಪನ್ನ ನಾವು ಬರಲಿಕ್ಕೆ ಸಾಧ್ಯತೆನೇ ಇಲ್ಲ. ಈಗ ನಾವು ತೆಂಗು ಅಂತಾನೆ ತಗೋಣಂದ್ರೆ 200 ರಿಂದ 250 ಲೀಟರ್ ಪ್ರತಿ ದಿವಸ ಬಿಡಬೇಕು ಅಂತ ಹೇಳ್ತೀವಿ. ಬೇಡ, 2 ದಿವಸಕ್ಕೊಂದ್ಸಲಿ ಒಂದು 300 ಲೀಟರ್ ಆದ್ರೂ ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಆಗ್ತಕ್ಕಂಥ ಯಾವುದೇ ರುಜಿನಗಳು ಏನಿದೆ, ಮತ್ತೆ ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೀವಿ, ಆ ಪವರ್ ನಮ್ಮ ಗಿಡದಲ್ಲೇ ಆಟೋಮೆಟಿಕ್ ಆಗಿ ಬರ್ತದೆ. ರೋಗಗಳೇ ಇರೋದಿಲ್ಲ. ಆಕ್ಚುಲಿ ಆ ರೋಗಗಳು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಬಹಳ ಇಂಪಾರ್ಟೆಂಟ್. ಅವರು ಒಂದು ನೀರಾವರಿ ಪದ್ಧತಿಯನ್ನು ಅನುಸರಿಸ್ತಕ್ಕಂಥದ್ದು, ಒಂದು ಹನಿ ನೀರಾವರಿ ಪದ್ಧತಿನ ಮಾಡ್ಕೊಂತಕ್ಕಂಥದ್ದು, ಮತ್ತೆ ಅದರ ಮುಖಾಂತರ ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದು, ಅದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಪಡೆಯತಕ್ಕಂಥದ್ದು. ಫಸ್ಟ್ ಮುಖ್ಯವಾಗಿ ಯಾವುದೇ ಸೌಲಭ್ಯ ಸಿಗ್ಲಿಲ್ಲ ಅಂದ್ರೂ ಕೂಡ ಅವರು ಫಸ್ಟ್ ನಾಲೆಡ್ಜನ್ನ ಫಸ್ಟ್ ಪಡ್ಕೊಬೇಕು. ಸಂಪಾದನೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಹಣಕ್ಕೋಸ್ಕರನೇ ಬಂದು ನಾನು ಸುಮ್ಮನೆ ಡ್ರಿಪ್ ಹಾಕ್ಸಿದ್ದೀನಿ ಅಂತ ಹೇಳಿದ್ರೆ 5 ರಿಂದ 6 ವರ್ಷಕ್ಕೆ ಅದು ನಿಂತೋಗ್ತಕ್ಕಂಥ ಸಾಧ್ಯತೆ ಇದೆ. ಫಸ್ಟ್ ಅರ್ಥ ಮಾಡ್ಕೊಬೇಕು ಏನ್ ಇದ್ರಲ್ಲಿ ಇದೆ ಅಂತ. ಯಾರು ಅರ್ಥ ಮಾಡ್ಕೊಂಡಿರೋಂಥ ರೈತರಿದ್ದಾರೆ ಅವರು ಕೊನೆವರೆಗೂ ಕೂಡ ಈಗಲೂ ಕೂಡ 70 ರಿಂದ 80 ವರ್ಷ ಆದರೂ ಕೂಡ ನಮಗೆ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯನ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದೆ ಅದು ಅವಶ್ಯಕತೆ, ನಮಗೆ ಬೇಕದು ನೀರಾವರಿನಲ್ಲಿ ನಾವು ನೀರನ್ನ ಉಳಿಸಲೇಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಈಗಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೃಷಿ ಹೊಂಡನ ಮಾಡ್ತಕ್ಕಂಥದ್ದು, ನೀರು ಅತಿಯಾಗಿ ಹೋಗ್ತಕ್ಕಂಥ ಜಾಗದಲ್ಲಿ ಕೃಷಿ ಹೊಂಡವನ್ನು ಮಾಡ್ತಕ್ಕಂಥದ್ದು, ಆ ಕೃಷಿ ಹೊಂಡದಿಂದ ಬಂದಂಥ ನೀರನ್ನು ಶೇಖರಣೆ ಮಾಡಿ ನಂತರ ಅದನ್ನ ಬಳಸ್ತಕ್ಕಂಥದ್ದು. ಪ್ರಮುಖವಾಗಿ ಬಹಳಷ್ಟು ವಿಧಾನಗಳು ನಮ್ಮ ಇದಿದೆ. ಅದನ್ನೆಲ್ಲ ನಾವು ರೈತರಿಗೆ ಬಂದದನ್ನ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾನೆ ಇರಬೇಕು. ಒಂದ್ಸಲಿ ಬಂದು ನಾನು ನನಗೆ ಬೆಳೆಯನ್ನು ಒಂದ್ಸಲಿ ತಗೊಂಡೋದೆ ಅದು ಮತ್ತೆ ಇರಲ್ಲ, ಡೌಟ್ ಬರಲ್ಲ ಅಂತ ಹೇಳಿದ್ರೆ ದೂರವಾಣಿ ನಂಬರನ್ನ ತಗೊಳ್ಬೇಕು, ಪದೇ ಕಾಲ್ ಮಾಡ್ತಾನೆ ಇರಬೇಕು. ನಾವೇನು ಮಾಡಿದ್ದೀವಿ, ಈಗ ನಮ್ಮ ಹೋಬಳಿ ಮಟ್ಟದ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಹೋಬಳಿ ಮಟ್ಟದ ಅಧಿಕಾರಿಗಳು ಯಾರು ರೈತರು ಬರ್ತಾರೆ ಅವ್ರದ ಮೊಬೈಲ್ ನಂಬರನ್ನು ಕಲೆಕ್ಟ್ ಮಾಡ್ತಾರೆ. ಯಾವುದು ಉತ್ಕೃಷ್ಟವಾದಂಥ ಕೃಷಿ ವಿಧಾನಗಳೇನಿರುತ್ತೆ ಅಥವಾ ತೋಟಗಾರಿಕೆ ವಿಧಾನಗಳೇನಿರುತ್ತೆ ಅಂಥ ವಿಧಾನಗಳನ್ನು ಅವರಿಗೆ ತೋರಿಸ್ತಕ್ಕಂಥದ್ದು ಆ ಚಾಲನೆಯಲ್ಲಿ ಆಲ್ರೆಡಿ ನಾವು ಮುಂದುವರೆದಿದ್ದೀವಿ. ಇದು ಇಷ್ಟರ ಬಗ್ಗೆ ಈ ಒಂದು
ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಆದ್ಯತೆಯನ್ನು ನೀಡಲಾಗಿದೆ. ನೀರಾವರಿಗೆ ಸಂಬಂಧಪಟ್ಟ ಹಾಗೆ ತೋಟಗಾರಿಕೆ ಇಲಾಖೆ ಮೊದಲಿಂದಲೂ ಕೂಡ ಹೆಚ್ಚು ಒತ್ತನ್ನು ನೀಡಿಕೊಂಡು ಬಂದಿದೆ. ಬಹಳ ಮುಖ್ಯವಾಗಿ ಹನಿ ನೀರಾವರಿಗೆ ಸಹಾಯಧನವನ್ನು ನೀಡಿ ಆ ಒಂದು ಪ್ರವೃತ್ತಿಯನ್ನು ನಮ್ಮ ಕೃಷಿಕರಲ್ಲಿ ಬೆಳೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಹನಿ ನೀರಾವರಿಗೆ ಕೊಡ್ತಾ ಇರ್ತಕ್ಕಂಥ ಸಹಾಯಧನ ಈಗಲೂ ಕೂಡ ಇದೆಯಾ ಸರ್? ಈಗಲೂ ಕೂಡ ಇದೆ. ಸಹಾಯಧನವನ್ನ ಪಡ್ಕೊಳ್ಬಹುದು. 7 ವರ್ಷ ಆಗಿರ್ತಕ್ಕಂಥದ್ದು ಯಾರು ಮೊದಲು ಮಾಡ್ಕೊಂಡಿದ್ರು ಅವರು ಕೂಡ ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಅನ್ನು ಹಾಕಿ ಅದನ್ನ ಪ್ರಯೋಜನ ಪಡ್ಕೊಬಹುದು. ಮತ್ತೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಎಲ್ಲ ರೈತರ ಬಾಂಧವರಿಗೂ ಇನ್ನೊಂದು ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಈಗ ಹನಿ ನೀರಾವರಿ ಪದ್ಧತಿ ಏನಿದೆ ಅದು ನಮ್ಮ ದೇಶಕ್ಕೆ ಮಾದರಿಯಾಗಿ ನಿಂತಿದೆ. ಆಕ್ಚುಲಿ ದೇಶಕ್ಕೆ ನೀರನ್ನು ಉಳಿಸ್ತಕ್ಕಂಥ ಒಂದು ಪದ್ಧತಿಯಾಗಿ ತೋಟಗಾರಿಕೆ ಇಲಾಖೆ ಇಷ್ಟೊಂದು ಕ್ರಮ ವಹಿಸ್ತಾ ಇದೆ, ಶ್ರಮ ವಹಿಸ್ತಾ ಇದೆ ಮತ್ತು ವೈಜ್ಞಾನಿಕವಾಗಿ ಇದನ್ನು ಎಲ್ಲ ಭಾಗದ ರೈತರಿಗೆ ತಗೊಂಡೋಗಿದೆ ಅನ್ನತಕ್ಕಂಥ ಒಂದು ಅಂಶವನ್ನು ನಾವು ಇಲ್ಲಿ ಪರಿಗಣಿಸ್ಬೋದು. ಅಂತಂದರೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ನಮ್ಮ ಕೃಷಿಕರು ಕೂಡ ಅದರ ಸದ್ಬಳಕೆಯನ್ನು ಮಾಡಿಕೊಂಡು ಒಳ್ಳೆಯ ಬೆಳೆಯನ್ನು ಬೆಳೀತಾ ಇದ್ದಾರೆ. ನೀರಿನ ಒಂದು ಉಳಿತಾಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂಥದ್ದು. ಇವತ್ತಿಗೂ ಕೂಡ ಆ ಒಂದು ಯೋಜನೆ ಇವತ್ತಿಗೂ ಇದೆ. ಅದರ ಸದ್ಬಳಕೆಯನ್ನು ಯಾರು ಪಡೆದಿಲ್ವೋ ಅಂಥವರು ಪಡೆದುಕೊಳ್ಬಹುದು. ಮತ್ತು ಈಗಾಗಲೇ 7 ವರ್ಷ ಯಾರು ಹಿಂದೆ ಪಡ್ಕೊಂಡಿದ್ರೋ ಅವರು ಕೂಡ ಹೊಸದಾಗಿ ಅವ್ರಿಗೆ ಒಂದು ಅರ್ಹತೆ ಇರುತ್ತೆ, ಅವರು ಕೂಡ ಅದನ್ನು ಪಡೆದುಕೊಳ್ಬಹುದು. ಇನ್ನು ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಆದ್ಯತೆಯನ್ನು ನೀಡಬೇಕು? ಯಾವ್ಯಾವ ಬೆಳೆಗಳಿಗೆ ಏನೇನು ಪೋಷಕಾಂಶದ ನಿರ್ವಹಣೆ ಇದೆ, ನಾವು INM-IPM ಅಂತ ಒಂದು ತೋಟಗಾರಿಕಾ ಬೆಳೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಒಂದು ಯೋಜನೆ ಇದೆ. ಅದರಲ್ಲಿ ಪ್ರಮುಖ ಬೆಳೆಗಳಿಗೆ ನಾವು ಆಲ್ರೆಡಿ ಒಂದು ಪೋಷಕಾಂಶಗಳನ್ನು ಕೊಡ್ತಾ ಇರ್ತೀವಿ, ಅಥವಾ ಕೃಷಿ ಇಲಾಖೆಯಿಂದ ಪೋಷಕಾಂಶಗಳನ್ನು ಕೊಡ್ತಾ ಇರ್ತಾರೆ. ಆ ಪೋಷಕಾಂಶಗಳನ್ನು ತಗೊಂಡು ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನು ಮಾತ್ರ ಹಾಕಿ ಸಾಕು, ಎಕ್ಸ್ಟ್ರಾ ಹಾಕಕ್ಕೆ ಹೋಗಬೇಡಿ. ಸಪೋಸ್ ಏನಾದ್ರು ಮಣ್ಣು ಪರೀಕ್ಷೆ ಆದ ನಂತರ ಇಷ್ಟು ಪೋಷಕಾಂಶಗಳ ನಿರ್ವಹಣೆ ಅವಶ್ಯಕತೆಯಿಂದ ಇದ್ದಾಗ ಮಾತ್ರ ಪೋಷಕಾಂಶ ನಿರ್ವಹಣೆಗಳನ್ನ ಮಾಡ್ಕೊಬೇಕು. ಮತ್ತೆ ಈ ಪೋಷಕಾಂಶ ನಿರ್ವಹಣೆ ಮಾಡಿದ ನಂತರ ನಮಗೆ ಯಾವುದೇ ರೀತಿ ಅನುಮಾನ ಬೇಡ, ನಮಗೆ ಒಳ್ಳೆ ಗುಣಮಟ್ಟದ ಉತ್ಪನ್ನ ಬರುತ್ತೆ. ಆ ಗುಣಮಟ್ಟದ ಉತ್ಪನ್ನ ನಾನು ಹೇಳಿದೆ ಆಲ್ರೆಡಿ, ಅದು ರಫ್ತು ಮಾಡತಕ್ಕಂಥ ಉತ್ಪನ್ನ ಆಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾವು ಮಗುವನ್ನ ಯಾವ ರೀತಿ ಸಾಕ್ತೀವಿ, ಆ ಪ್ರತಿಯೊಂದು ಹಣ್ಣನ್ನ ಆಗಲಿ ಅಥವಾ ಒಂದು ಕ್ಯಾಪ್ಸಿಕಮ್ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ ಅದು ಪೆರಿಷಬಲ್ ಅಂತ ಆಗಿರ್ತೀವಿ, ಅಂದ್ರೆ ಬಹಳ ಬೇಗ ಕೊಳೆತು ಹೋಗ್ತಕ್ಕಂಥ ಇದಿರ್ತದೆ. ಅದಕ್ಕೆ ನಾವು ಅಷ್ಟೇ ಕೇರ್ ತಗೊಂಡು ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲ ತಿಳ್ಕೊಳ್ಳಿ. ಅದು ತಿಳ್ಕೊಂಡು ಅದಕ್ಕೆ ಆಗ್ತಕ್ಕಂಥದ್ದನ್ನು ರಫ್ತು ಲಾಸ್ಗಳನ್ನು ಏನಿದೆ ಆ ಲಾಸ್ಗಳನ್ನು ಪರಿಗಣಿಸಿ ಇವಾಗಲೇ ನಾವು ಕ್ರಮ ಕೈಗೊಳ್ಳಬೇಕು, ಮೊದಲೇ ತಗೊಬೇಕು. ಇಲ್ಲ ಅಂತ ಹೇಳಿದ್ರೆ ಎಂಡ್ ಮೂಮೆಂಟಲ್ಲೇ ನಾವು ಏನು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೀಗ ನೀವೆಲ್ಲ ನೋಡ್ತಾ ಇದ್ದೀರಿ ಮಾರುಕಟ್ಟೆಗಳಲ್ಲಿ ಈಗ ಆಪಲ್ ಅಥವಾ ಸೀಬೆಹಣ್ಣು ಯಾವ ರೀತಿ ಕವರ್ ಆಗಿ ಬರ್ತಾ ಇದೆ ಅಂತದನ್ನು ನೀವು ನೋಡ್ತಾ ಇದ್ದೀರಿ. ಅದು ಬೇರೆ ದೇಶಗಳಿಂದ ಬರ್ಬೋದು ಅಥವಾ ನಾರ್ತಿಂದ ಬರ್ಬೋದು, ಅಥವಾ ಮಹಾರಾಷ್ಟ್ರದಿಂದ ಜಾಸ್ತಿ ಸೀಬೆ ಬೆಳೀತಾರೆ, ಮಹಾರಾಷ್ಟ್ರದಿಂದ ಈ ರೀತಿ ಬರ್ತಾ ಇದೆ ಅಂತ ಹೇಳಿದಾಗ ನಮ್ಮ ರೈತರು ಯಾಕೆ ಆ ರೀತಿ ಮಾಡೋಕ್ಕಾಗೋದಿಲ್ಲ ಅಂತ ನಾವು ನೋಡ್ಬೋದು. ನಮ್ಮ ನೆರೆಯ ರಾಜ್ಯನೇ ಕೂಡ ಹೌದು. ಒಂದು ಹಣ್ಣನ್ನು ಕೂಡ ಅದು ಎಷ್ಟು ಕ್ಲೀನಾಗಿ ಅವರು ಪ್ಯಾಕ್ ಮಾಡಿಬಿಟ್ಟು ನಮಗೆ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಅಂದಾಗ ನಮ್ಮ ರೈತರು ಯಾಕೆ ಇದನ್ನ ಮಾಡಕ್ ಆಗೋದಿಲ್ಲ ಅಂತ ಒಂದೇ ಒಂದು ಮನಸ್ಸನ್ನ ನಾವು ಮಾಡಿದ್ದೇ ಆದ್ರೆ ನಾವು ಕೂಡ ಬೇರೆ ರಾಜ್ಯದಕ್ಕೆ ಏನು ಇದೇನೆ ಆಗೋದಿಲ್ಲ. ಇನ್ನು ತಾವಾಗಲೇ ಹೇಳಿದಾಗೆ ಈ ಮಾರುಕಟ್ಟೆ ಇರ್ಬೋದು, ಸಂಸ್ಕರಣೆ ಇರ್ಬೋದು, ಮತ್ತು ಮೌಲ್ಯವರ್ಧನೆ ಇರ್ಬೋದು, ಇದೆಲ್ಲದಕ್ಕೂ ನೆರವಾಗ್ತಾ ಇರ್ತಕ್ಕಂಥದ್ದು FPOಗಳು ಹೆಚ್ಚು ನೆರವಾಗ್ತಾ ಇದ್ದಾವೆ ಸರ್. FPOಗಳ ನೆರವನ್ನು ಪಡೆದುಕೊಂಡು ಹೇಗೆ ತಮ್ಮ ಉತ್ಪನ್ನಗಳನ್ನು ನಮ್ಮ ತೋಟಗಾರಿಕೆ ಬೆಳೆಗಾರರು ಮಾರುಕಟ್ಟೆಯನ್ನು ಮಾಡಬಹುದು? ಆಕ್ಚುಲಿ ನಾವೇನು ಮಾಡ್ತೀವಿ, ಫಸ್ಟ್ ಪ್ರಿಫರೆನ್ಸ್ FAOಗಳಿಗೆ ಕೊಡ್ತೀವಿ. ಫಸ್ಟು ಏನು ಮಾಡ್ತೀವಿ, 1000 ಜನ ರೈತರನ್ನ ಒಂದು ಗುಂಪುಗಳನ್ನಾಗೆ ಮಾಡಿ ಅದನ್ನು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ಜಾಸ್ತಿ ಆದ್ಯತೆಯನ್ನು ಜಾಸ್ತಿ ಕೊಡ್ತೀವಿ. ಅಲ್ಲ ನಾನು ಸ್ವಂತವಾಗೇ ನಾನು ಮಾಡ್ಕೊತೀನಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆಗಳನ್ನು ಮಾಡ್ಕೊತೀನಿ ಅಂದಾಗ ಅಂಥವ್ರಿಗೆ ಸರ್ಕಾರದ ಮಟ್ಟದಲ್ಲಿ ಅವರಿಗೆ ಬೇಕಾಗತಕ್ಕಂಥ ಎಲ್ಲ ಪ್ರಾಜೆಕ್ಟ್ ಪ್ರಿಪ್ರೇಷನ್ಸ್ಗಳನ್ನ ಮಾಡಿಸ್ಕೊಟ್ಟು ಅದು DC ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ, ನಮ್ಮ IR ಆಫೀಸರ್ಸ್ ಜೊತೆ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಗಳಲ್ಲಿ ಮತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಆ ಪ್ರಸ್ತಾವನೆಗಳಿಗೆ ಹಣವನ್ನು ತರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆ ವ್ಯವಸ್ಥೆಗೆ ನಾವು ಪ್ರತಿಯೊಂದನ್ನು ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು. ಈಗ FPOಗಳಿಗೆ ಮುಖ್ಯವಾಗಿ ಅವ್ರಿಗೆ ಎಕ್ಸಂಪ್ಷನ್ಸ್ಗಳಿದೆ, ಅವ್ರಿಗೆ ಯಾವುದೇ ರೀತಿಯ ಒಂದು ಇದಿರೋದಿಲ್ಲ. ಅವರು ಮುಂದಕ್ಕೆ ಬಂದರೆ 1000 ಜನ ಅಟ್ ಎ ಟೈಮ್ ನಮಗೆ ಅವರು ಒಂದೇ ಬೆಳೆಗಳನ್ನು ಬೆಳೆದು ಮೌಲ್ಯವರ್ಧನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅಂಥವ್ರಿಗೆ ಬೇಗ
ಬೇಗ ಸಹಕಾರ ಬೇಗ ಸಿಗುತ್ತೆ. ಕೇಂದ್ರ ಮಟ್ಟದಲ್ಲೇ ಆಗಲಿ, ರಾಜ್ಯ ಮಟ್ಟದಲ್ಲಾಗಲಿ, ಸರ್ಕಾರದ ಮಟ್ಟದಲ್ಲಾಗಲಿ ಬೇಗ ಅವರಿಗೆ ಸಹಕಾರ ಸಿಗುತ್ತೆ. ಅಂತರ ಸದುಪಯೋಗಗಳನ್ನ ಇವತ್ತು ನಾವು ಪಡ್ಕೊಳ್ಳಿ ಅಂತೇಳಿ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಇದಿಷ್ಟು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸಮಗ್ರ ತೋಟಗಾರಿಕೆ ಬೇಸಾಯದ ಪ್ರಾಮುಖ್ಯತೆ ಹಾಗೂ ಪದ್ಧತಿಗಳು, ಇವುಗಳ ಪರಿಚಯವನ್ನು ತಾವು ಇವತ್ತು ಮಾಡಿಕೊಟ್ರಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನ್ನ ಸಂಖ್ಯೆ 9900238655. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9900238655. ಒಳ್ಳೆಯದು ರವಿ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ತೋಟಗಾರಿಕೆ ಬೇಸಾಯದ ಪ್ರಾಮುಖ್ಯತೆ ಹಾಗೂ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ತೋಟಗಾರಿಕೆ ಬೇಸಾಯದ ಪ್ರಾಮುಖ್ಯತೆ ಹಾಗೂ ಪದ್ಧತಿಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್.ಎಸ್. ರವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಬೋರ್ಡೋ ದ್ರಾವಣದ ಪ್ರಾಮುಖ್ಯತೆ ಹಾಗೂ ಬೋರ್ಡೋ ದ್ರಾವಣ ತಯಾರಿಸುವ ಮತ್ತು ಉಪಯೋಗಿಸುವ ವಿಧಾನ, ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಗೊಬ್ಬರದ ಪ್ರಾಮುಖ್ಯತೆ, ವಿವಿಧ ಜೈವಿಕ ಗೊಬ್ಬರಗಳು ಮತ್ತು ಬಳಸುವ ವಿಧಾನ ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ಅಧಿಕಾರಿ ವಿ.ಸಿ. ನಿತಿನ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ. ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.